ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಅಸದುದ್ದೀನ್ ಒವೈಸಿ ಬಿಜೆಪಿಯ ಬಿ ಟೀಮ್ ಆಗಿ ಕೆಲಸ ಮಾಡ್ತಿದ್ದಾರಾ? ಅಸದುದ್ದೀನ್ ಒವೈಸಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮಧ್ಯೆ ಏನಾದರೂ ಒಳ ಒಪ್ಪಂದ ಆಗಿದೆಯಾ? ಬಿಹಾರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ NDA ಗೆಲುವಿಗೆ ಒವೈಸಿ ನೆರವಾಗ್ತಾ ಇದ್ದಾರಾ? ಬನ್ನಿ, ಈ ವಿಷಯಕ್ಕೆ ಸಂಬಂಧಿಸಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹಂಚಿಕೊಳ್ಳೋಣ. ಇನ್ನೇನು 5 ತಿಂಗಳಲ್ಲಿ ಬಿಹಾರ ಅಸೆಂಬ್ಲಿಗೆ ಚುನಾವಣೆ ನಡೆಯಬೇಕಾಗಿದೆ. ಈ ಸಲ ಬಿಹಾರದಲ್ಲಿ ಒಂದು ವಿಭಿನ್ನವಾದಂತಹ ಒಂದು ಪರಿಸ್ಥಿತಿ ಇದೆ. ಚುನಾವಣೆಯ ಫಲಿತಾಂಶ ಏನು ಬೇಕಾದರೂ ಆಗ್ಬೋದು ಎನ್ನುವಂತಹ ಬಿರುಸಿನ ಪೈಪೋಟಿ ಬಿಹಾರದಲ್ಲಿ ನಡೀತಾ ಇದೆ. ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಚರಿಷ್ಮಾ ದಿನದಿಂದ ದಿನಕ್ಕೆ ಇಳಿಮುಖ ಆಗ್ತಾ ಇದೆ. ಹೊಸ ಪಕ್ಷ ಕಟ್ಟಿರುವಂತಹ ಪ್ರಶಾಂತ್ ಕಿಶೋರ್ ಜನಪ್ರಿಯತೆ ನಿಧಾನಕ್ಕೆ ಏರ್ತಾ ಇದೆ. ಬಿಹಾರದ ಉಪಮುಖ್ಯಮಂತ್ರಿ ಬಿಜೆಪಿಯ ಸಾಮ್ರಾಟ್ ಚೌಧರಿ ಜನಪ್ರಿಯತೆ ನಿಧಾನಕ್ಕೆ ಕುಸಿತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪದೇ ಪದೇ ಬಿಹಾರಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಅವರಿಗೆ ಈಗ ಬಿಹಾರದ ಚುನಾವಣೆ ಬಲು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹಾಗೆಂದು ಬಿಹಾರದ ರಾಜಕೀಯ ವೀಕ್ಷಕರು ಈಗ ಹೇಳ್ತಾ ಇದ್ದಾರೆ. ಅಸದುದ್ದೀನ್ ಒವೈಸಿ ಇತ್ತೀಚೆಗೆ ಕೇಂದ್ರ ಸರ್ಕಾರದ ನಿಯೋಗದೊಂದಿಗೆ ಅರಬ್ ದೇಶಗಳ ಪ್ರವಾಸವನ್ನ ಮಾಡಿ ಬಂದಿದ್ದಾರೆ. ಅರಬ್ ದೇಶಗಳ ಜೊತೆಗೆ ಮಾತುಕತೆಯಲ್ಲಿ ಒವೈಸಿ ಅವರು ಆಪರೇಷನ್ ಸಿಂಧೂರದ ಪರವಾಗಿ ಬಲವಾದಂತಹ ವಾದವನ್ನು ಮಂಡಿಸಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಕೈಗೊಂಡಂತಹ ಭಾರತದ ಮಿಲಿಟರಿ ಕಾರ್ಯಾಚರಣೆಯ ಅಗತ್ಯವನ್ನ ಒವೈಸಿ ಅವರು ಅರಬ್ ದೇಶಗಳ ದೊರೆಗೆ ಬಹಳ ಚೆನ್ನಾಗಿ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಮೋದಿ ಅವರಿಗೂ ಕೂಡ ಇದು ಸಖತ್ ಖುಷಿ ಕೊಟ್ಟಿರುವಂತಹ ಸಂಗತಿ. ಆದರೆ ಅರಬ್ ದೇಶಗಳ ಪ್ರವಾಸದಿಂದ ಭಾರತಕ್ಕೆ ವಾಪಸ್ಸಾದ ಬಳಿಕ ಒವೈಸಿ ಟರ್ನ್ ಮಾಡಿದ್ದಾರೆ. ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ NDA ಸರ್ಕಾರವನ್ನು ಸೋಲಿಸುವುದೇ ನನ್ನ ಗುರಿ, ಅದಕ್ಕಾಗಿ ನಾನು ಇಂಡಿಯಾ ಒಕ್ಕೂಟವನ್ನು ಸೇರಲು ಸಿದ್ಧನಿದ್ದೇನೆ ಎನ್ನುವುದು ಒವೈಸಿ ಅವರು ಸಿಡಿಸಿರುವಂತಹ ಹೊಸ ಬಾಂಬ್. ಕಳೆದ ಹಲವು ವರ್ಷಗಳಿಂದ ಅಸದುದ್ದೀನ್ ಒವೈಸಿ ಅವರನ್ನ ಕಾಂಗ್ರೆಸ್ ನೇತೃತ್ವದ ಒಕ್ಕೂಟ ಬಹಳ ದೂರವೇ ಇಟ್ಟಿದೆ. ಒವೈಸಿ ಬಿಜೆಪಿಯ ಬಿ ಟೀಮ್ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸೋದೇ ಬಿಜೆಪಿಯನ್ನು ಗೆಲ್ಲಿಸೋದಕ್ಕೆ ಎನ್ನುವುದು ಕಾಂಗ್ರೆಸ್ ಪಕ್ಷದ ಮತ್ತು ರಾಹುಲ್ ಗಾಂಧಿಯವರ ಸ್ಪಷ್ಟವಾದಂತಹ ಮಾತು. ಈ ಮಾತನ್ನು RJD ಮುಖ್ಯಸ್ಥ ತೇಜಸ್ವಿ ಯಾದವ್ ಅವರು ಕೂಡ ಹೇಳ್ತಾ ಇದ್ದಾರೆ. ಇಂಡಿಯಾ ಒಕ್ಕೂಟದ ಈ ನಾಯಕರ ಈ ಆರೋಪಗಳನ್ನ ಒವೈಸಿ ಪದೇ ಪದೇ ನಿರಾಕರಿಸ್ತಾ ಬಂದಿದ್ದಾರೆ. ನಾನಲ್ಲ, ಕಾಂಗ್ರೆಸ್ಸೇ ಬಿಜೆಪಿಯ ಬಿ ಟೀಮ್ ಅಂತ ಕೂಡ ಒವೈಸಿ ಕೆಲವು ಸಲ ಹೇಳಿದ್ದಿದೆ. ಈಗ ಇಂಡಿಯಾ ಒಕ್ಕೂಟಕ್ಕೆ ಸೇರಲು ಸಿದ್ಧ ಎಂದು ಒವೈಸಿ ಹೇಳಿರೋದು ಬಿಹಾರದ ರಾಜಕೀಯಕ್ಕೆ ಒಂದು ಹೊಸ ಟ್ವಿಸ್ಟ್ ಮೂಡಿಸಿದಂತೆ ಕಾಣಿಸ್ತಾ ಇದೆ. ಇಂಡಿಯಾ ಒಕ್ಕೂಟ ಸೇರುವ ಪ್ರಸ್ತಾಪವನ್ನು ಒವೈಸಿ RJDಯ ಕೆಲವು ನಿಕಟವರ್ತಿ ಶಾಸಕರ ಮೂಲಕ ತೇಜಸ್ವಿ ಯಾದವ್ ಅವರ ಮುಂದಿಟ್ಟಿದ್ದಾರೆ ಎಂದು ವಿಶ್ವಸನೀಯ ಮೂಲಗಳು ಹೇಳಿವೆ. ಬಿಹಾರದ MIM ಪಕ್ಷದ ಅಧ್ಯಕ್ಷ ಅಖ್ತಾರುಲ್ ಇಮಾನ್ ಕೂಡ ಖುದ್ದಾಗಿ ಈ ವಿಷಯವನ್ನು ಪತ್ರಕರ್ತರ ಜೊತೆಗೆ ಮಾತಾಡಿದ್ದಾರೆ. ಕೋಮುವಾದಿ ಪಕ್ಷಗಳನ್ನು ಸೋಲಿಸೋದೇ ನಮ್ಮ ಗುರಿ, ಹಾಗಾಗಿ ಇಂಡಿಯಾ ಒಕ್ಕೂಟ ಸೇರಲು ನಾವು ರೆಡಿ ಆಗಿದ್ದೇವೆ ಅಂತ ಅಖ್ತಾರುಲ್ ಇಮಾನ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಈ ಬಗ್ಗೆ ತೇಜಸ್ವಿ ಯಾದವ್ ಈವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಈ ಬಗ್ಗೆ ಕಾಂಗ್ರೆಸ್ ಏನು ಹೇಳ್ತದೆ ಅನ್ನೋದು ಕೂಡ ನಮಗೆ ಗೊತ್ತಾಗಿಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಒವೈಸಿ ಅವರ ಈ ಹೇಳಿಕೆ ಬಂದ ನಂತರ ಕಳೆದ 5 ದಿನಗಳಿಂದ ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿದ್ದಾರೆ. ಬಿಹಾರದ ಪಾಲಿಟಿಕ್ಸ್ ನಲ್ಲಿ ಒವೈಸಿ ಪಕ್ಷದ ಮಹತ್ವವನ್ನ ಸುಲಭವಾಗಿ ಅಲ್ಲಗಳೆಯುವುದಕ್ಕಾಗೋದಿಲ್ಲ. ಮುಖ್ಯವಾಗಿ ಬಿಹಾರದ ಸೀಮಾಂಚಲ ಪ್ರದೇಶದಲ್ಲಿ ಒವೈಸಿ ಅವರ MIM ಪಕ್ಷ ಬಹಳ ಗಟ್ಟಿಯಾಗಿ ಬೇರೂರಿದೆ. 2020ರ ಚುನಾವಣೆಯನ್ನೇ ಗಮನಿಸಿ. ತೇಜಸ್ವಿ ಯಾದವ್ ಅವರ ನೇತೃತ್ವದ ಮಹಾಗಠಬಂಧನ್ ಪಕ್ಷ ಕಾಂಗ್ರೆಸ್ಸು ಮತ್ತೆ RJD ಎಲ್ಲ ಸೇರಿ CPI CPM ಎಲ್ಲ ಸೇರಿ ಮಾಡಿದಂತಹ ಒಂದು ಮಹಾಗಠಬಂಧನ್ ಪಕ್ಷ ಏನಿದೆ ಅದು ಪೂರ್ತಿಯಾದಂತಹ ಬಹುಮತವನ್ನು ಪಡೆಯೋದಕ್ಕೆ ವಿಫಲ ಆಗಿರೋದು ಒವೈಸಿ ಪಕ್ಷ ಸೆಳೆದ ಮತಗಳಿಂದ ಎನ್ನುವುದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ. 2020ರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಒವೈಸಿ ಪಕ್ಷ 20 ಸ್ಥಾನಗಳಿಗೆ ಸ್ಪರ್ಧೆ ನಡೆಸಿತ್ತು. ಎಲ್ಲವೂ ಮುಸ್ಲಿಂ ಬಾಹುಳ್ಯ ಇರುವಂತಹ ಸೀಮಾಂಚಲ ಪ್ರದೇಶದಲ್ಲಿ ಸ್ಪರ್ಧಿಸಿದ್ದು. ಆಗ ಒವೈಸಿ ಪಕ್ಷದ 5 ಮಂದಿ ಶಾಸಕರಾಗಿ ಗೆದ್ದು ಬಂದಿದ್ರು. ಇನ್ನೂ ಹಲವು ಕ್ಷೇತ್ರಗಳಲ್ಲಿ 2ನೇ ಸ್ಥಾನ ಪಡೆದಂತಹ ಒವೈಸಿ ಪಕ್ಷದ ಅಭ್ಯರ್ಥಿಗಳು RJD ಅಭ್ಯರ್ಥಿಗಳ ಸೋಲಿಗೆ ಕಾರಣರಾಗಿದ್ರು. ಈಗ ಒವೈಸಿ ನೀಡಿರುವಂತಹ ಓಪನ್ ಆಫರ್ ಏನಿದೆ ಅದನ್ನ ಒಪ್ಪಿಕೊಳ್ಬೇಕಾ ಬೇಡವಾ ಎನ್ನುವುದು RJD ಮತ್ತು ಕಾಂಗ್ರೆಸ್ಗೆ ಬಹಳ ದೊಡ್ಡ ತಲೆನೋವಿನ ಪ್ರಶ್ನೆಯಾಗಿ ಕೂತಿದೆ. ಇಂಡಿಯಾ ಒಕ್ಕೂಟ ಸೇರ್ಪಡೆಯ ಈ ಓಪನ್ ಆಫರ್ ಮೂಲಕ ಒವೈಸಿ ಒಂದೇ ಕಲ್ಲಿಗೆ 2 ಹಣ್ಣುಗಳನ್ನು ಉದುರಿಸಲಿಕ್ಕೆ ಹೊರಟಿದ್ದಾರೆ. ಒವೈಸಿ ಆಫರ್ ಅನ್ನ ಕಾಂಗ್ರೆಸ್ ಮತ್ತು RJD ಒಪ್ಪಿಕೊಳ್ಳದಿದ್ರೆ ಏನಾಗುತ್ತೆ? ಬಿಹಾರದಲ್ಲಿ ನಡೆಯುವಂತಹ ಅಸೆಂಬ್ಲಿ ಚುನಾವಣೆಯಲ್ಲಿ ತಮ್ಮ ಪಕ್ಷ 100 ಸ್ಥಾನಗಳಿಗೆ ಸ್ಪರ್ಧಿಸಲಿದೆ ಎಂದು ಒವೈಸಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಮುಸ್ಲಿಂ ಮತದಾರರ ಮುಂದೆ ಹೋಗಿ ಒವೈಸಿ ಹೇಳ್ತಾರೆ, ನಾನು ಇಂಡಿಯಾ ಒಕ್ಕೂಟಕ್ಕೆ ಸೇರ್ತೀನಿ ಅಂತ ಹೇಳಿದೆ. ಆದ್ರೆ ಕಾಂಗ್ರೆಸ್ ಮತ್ತು RJD ಅದಕ್ಕೆ ಒಪ್ಪಿಕೊಂಡಿಲ್ಲ.
ನಾನು ಇಂಡಿಯಾ ಒಕ್ಕೂಟ ಸೇರಿದ್ದಿದ್ರೆ ಬಿಜೆಪಿಯನ್ನು ಬಹಳ ಸುಲಭವಾಗಿ ಸೋಲಿಸಬಹುದಾಗಿತ್ತು ಅಂತ ಒವೈಸಿ ಅವರು ಈ ಸಲ ಭಾಷಣ ಮಾಡೋದು ಗ್ಯಾರಂಟಿ. ಇದರಿಂದ ಅವರ ಪಕ್ಷಕ್ಕೆ ಇನ್ನಷ್ಟು ಮುಸ್ಲಿಂ ಮತಗಳು ಬರಬಹುದು. ಆ ಮತಗಳು ಮಾತ್ರ ಬರೋದು RJD ಮತ್ತು ಕಾಂಗ್ರೆಸ್ ಪಕ್ಷಗಳಿಂದ ಮೈನಸ್ ಆಗಿಯೇ ಬರ್ತದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹದ್ದು. ಯಾಕಂದ್ರೆ 2020 ಅಸೆಂಬ್ಲಿ ಚುನಾವಣೆಯ ಫಲಿತಾಂಶವನ್ನು ನಾವು ಗಮನಿಸಿದ್ರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 2020ರಲ್ಲಿ ಒವೈಸಿ ಪಕ್ಷ ಸ್ಪರ್ಧಿಸಿದ 20 ಸ್ಥಾನಗಳಲ್ಲಿ ಒಟ್ಟು 5,23,000 ಮತಗಳನ್ನು ಪಡ್ಕೊಂಡಿತ್ತು. ಅಂದ್ರೆ 1.24% ಮತ. ಈ ಮತಗಳೇ ಈ ಭಾಗದಲ್ಲಿ ಮಹಾಗಠಬಂಧನ್ಗೆ ಅಂದ್ರೆ ಕಾಂಗ್ರೆಸ್, JDU ಮತ್ತು ಕಮ್ಯುನಿಸ್ಟ್ ಪಕ್ಷದ ಏನು ಒಕ್ಕೂಟ ಇದೆ ಅದಕ್ಕೆ ಬಹಳ ದುಬಾರಿಯಾಗಿ ಪರಿಣಮಿಸಿತ್ತು. ಈಗ ಇಂಡಿಯಾ ಒಕ್ಕೂಟ ತಮ್ಮನ್ನ ಸೇರಿಸಿಕೊಳ್ಳದಿದ್ರೆ 100 ಸ್ಥಾನಗಳಲ್ಲಿ ಸ್ಪರ್ಧಿಸಿ 24 ಸ್ಥಾನಗಳನ್ನು ಗೆಲ್ಲುವುದು ತಮ್ಮ ಗುರಿ ಅಂತ ಒವೈಸಿ ಹೇಳ್ತಾ ಇದ್ದಾರೆ. ಇದರಿಂದ RJD ಮತ್ತು ಕಾಂಗ್ರೆಸ್ ಇನ್ನಷ್ಟು ಕ್ಷೇತ್ರಗಳಲ್ಲಿ ಹೊಡೆತ ತಿನ್ನುವುದು ಖಚಿತ. ಜೊತೆಗೆ ಈ ಕ್ಷೇತ್ರಗಳಲ್ಲಿ ಒವೈಸಿ ಪಕ್ಷ ಗೆಲ್ಲದೇ ಇರಬಹುದು, ಆದರೆ ಬಿಜೆಪಿ ಅಥವಾ ನಿತೀಶ್ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ. ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಇಬ್ಬರಿಗೂ ಕೂಡ ಇದೊಂದು ಅತ್ಯಂತ ಇಕ್ಕಟ್ಟಿನ ಸವಾಲು. ಬಿಹಾರ ಅಸೆಂಬ್ಲಿನಲ್ಲಿ ಇರೋದು 243 ಸ್ಥಾನಗಳು. RJD ಪಕ್ಷ 140 ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇದೆ ಎಂದು ತೇಜಸ್ವಿ ಯಾದವ್ ಈಗಾಗಲೇ ಹೇಳಿದ್ದಾರೆ. ಉಳಿದ 103 ಸ್ಥಾನಗಳನ್ನ ಈ ಮಹಾಗಠಬಂಧನ ಕಾಂಗ್ರೆಸ್, ಎಡಪಕ್ಷಗಳು ಅಂದ್ರೆ CPI, CPM ಮತ್ತು ವಿಕಾಸಶೀಲ ಪಕ್ಷಗಳಿಗೆ ಸೇರಿ ಹಂಚಿಕೆ ಮಾಡಬೇಕು. ಅದರಲ್ಲೂ ಕಾಂಗ್ರೆಸ್ ಮತ್ತು ವಿಕಾಸಶೀಲ ಪಕ್ಷಗಳಿದೆಯಲ್ಲ, ಎರಡೂ ಕೂಡ, ಈ ವಿಕಾಸಶೀಲ ಪಕ್ಷ ಅನ್ನೋದು ಕೂಡ ಬಿಹಾರದಲ್ಲಿ ಬಹಳ ಮುಖ್ಯವಾದಂತಹ ಪಕ್ಷ. ಅಲ್ಲಿ ಮೊಗವೀರ ಸಮುದಾಯದವರು ಅಂದ್ರೆ ಮೀನುಗಾರ ಸಮುದಾಯದವರು ಬಹಳ ದೊಡ್ಡ ಮಟ್ಟದಲ್ಲಿ ಈ ಪಕ್ಷವನ್ನ ಬೆಂಬಲಿಸ್ತಾ ಇದ್ದಾರೆ. ಈ ಎರಡೂ ಪಕ್ಷಗಳು ತಮಗೆ ಹೆಚ್ಚಿನ ಸೀಟ್ಗಳು ಬೇಕು ಅಂತ ಈಗ ಹೇಳ್ತಾ ಇವೆ. ಈ ಜಗಳದ ಮಧ್ಯೆ ಒವೈಸಿ ಅವರನ್ನು ಕೂಡ ಘಟಬಂಧನಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಅವರಿಗೆ 20 ಸೀಟುಗಳನ್ನು ಎಲ್ಲಿಂದ ಕೊಡೋದು ಎನ್ನುವಂತಹ ಪ್ರಶ್ನೆ ಈಗ ತೇಜಸ್ವಿ ಯಾದವ್ ಮುಂದಿದೆ. ಹಾಗಾಗಿ ಒವೈಸಿ ಈ ಆಫರ್ ನೀಡಿ 5 ದಿನಗಳಾದ್ರೂ ಕೂಡ ತೇಜಸ್ವಿ ಯಾದವ್ ಆಗ್ಲಿ ರಾಹುಲ್ ಗಾಂಧಿ ಆಗ್ಲಿ ತುಟಿ ಪಿಟಕ್ ಅಂತ ಹೇಳಿಲ್ಲ. ಒವೈಸಿ ಪಕ್ಷವನ್ನ ಸೇರಿಸಿಕೊಳ್ಳದಿದ್ರೆ ಹಿಂದಿನ ಸಲದಂತೆ ಅಲ್ಪ ಅಂತರದಲ್ಲಿ ಅಧಿಕಾರ ಬಿಜೆಪಿಗೆ ಕೈ ತಪ್ಪಿ ಹೋಗ್ತದೆ ಅನ್ನುವಂತಹ ಆತಂಕ ಕೂಡ ತೇಜಸ್ವಿ ಯಾದವ್ ಅವರನ್ನ ಕಾಡ್ತಾ ಇದೆ. ಒಟ್ಟಾರೆ ಬಿಹಾರದ ರಾಜಕೀಯದಲ್ಲಿ ಒವೈಸಿಯ ಪಕ್ಷ ಕಾಂಗ್ರೆಸ್ ಮತ್ತು RJDಗೆ ಉಗುಳಲು ಆಗದ, ನುಂಗಲು ಆಗದ ಬಿಸಿ ತುಪ್ಪದಂತೆ ಕಾಣಿಸ್ತಾ ಇದೆ. ಚುನಾವಣೆಗೆ ಇನ್ನು 5 ತಿಂಗಳಷ್ಟೇ ಬಾಕಿ ಇರೋದು. ಅಷ್ಟರ ಒಳಗಡೆ ಬಿಹಾರದಲ್ಲಿ ಏನು ಬೇಕಾದರೂ ಆಗಬಹುದು. 2 ವಾರಗಳ ಕಾಲ ಮೋದಿಯವರ ದೋಸ್ತಾಗಿ ಅರಬ್ ದೇಶಗಳಲ್ಲಿ ಓಡಾಡಿದ ಒವೈಸಿ ಉಲ್ಟಾ ಹೊಡೆದು ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧವೇ ಉಗ್ರ ವಾಗ್ದಾಳಿಯನ್ನು ಕೂಡ ನಡೆಸಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಮತ್ತೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಹತ್ರ ಬರ್ತೇನೆ. ಅಲ್ಲಿಯವರೆಗೆ ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಬೆಲ್ ಐಕಾನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.